ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ಒಂದು ವೇಕೆನ್ಸಿಯಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಇಲ್ಲದಿರ ಅಥವಾ ಒಂದು ಪರೀಕ್ಷೆಗಳು ಇಲ್ಲದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಇಲ್ಲಿ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿದ್ದು, ಅದರಲ್ಲೂ ಒಂದು ಗೌರ್ಮೆಂಟ್ ನ ಒಂದು ವೇಕೆನ್ಸಿ ಆಗಿದ್ದು, ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ತಾವೇನಾದ್ರೂ ನಮ್ಮ ಒಂದು ಕರ್ನಾಟಕದಂತ ಒಂದು 10th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರ ಅಥವಾ ಒಂದು 12th ಪಾಸ್ ಅನ್ನ ತಾವೇನಾದ್ರೂ ಆಗಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಮೇಲ್ ಮತ್ತು ಫಿಮೇಲ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಸೊ ಬನ್ನಿ, ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿ, ತಾವು ಅಪ್ಲೈ ಅನ್ನ ಮಾಡಿ ಮತ್ತು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ. ಹಾಗೆ ಇದೇ ರೀತಿಯಂತಹ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಯ ಒಂದು ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ಒಂದು ಸಲ ತಾವು ಡಿಸ್ಪ್ಲೇ ಮೇಲೆ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ತಾವು ಒಂದು ಸಲ ಗಮನಿಸಬಹುದು. ಓಕೆನಾ? ಗೊತ್ತಿರಲಿ, ಗಮನವಿರಲಿ, ನಮ್ಮ ಈ ಒಂದು ಚಾನಲ್ ಯಾವುದೇ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ಗಳು ನಾವು ಶೇರ್ ಅನ್ನ ಮಾಡಿದ್ರೆ ಮೊದಲು ತಮಗೆ ನಾವು ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತೋರಿಸ್ತೀವಿ. ನಂತರ ಆ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾವು ಶೇರ್ ಅನ್ನ ಮಾಡ್ತೀವಿ. ಅದರ್ವೈಸ್ ತಮ್ಮ ಟೈಮ್ ಅನ್ನ ನಾವು ಇಲ್ಲಿ ವೇಸ್ಟ್ ನಾವು ಮಾಡುವುದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ನೋಡ್ಕೊಳ್ಳಿ. ನಂತರ ಬೇಕಾದ್ರೆ ತಮಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಹಾಗೆ ಈ ಒಂದು ವೇಕೆನ್ಸಿಯ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಮತ್ತು ಸಿಂಪಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡ್ತಿದೀವಿ. ತಾವು ಗಮನಿಸಬಹುದು, ರೈಲ್ವೆ ನ್ಯೂ ವೇಕೆನ್ಸಿ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಇಲ್ಲಿ ನೋಡಬಹುದು. ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ಒಂದು ಇಂಡಿಯನ್ ರೈಲ್ವೆ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ಸೌತ್ ಈಸ್ಟರ್ನ್ ರೈಲ್ವೆ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಇದರ ಒಂದು 2026 ಮತ್ತು ಈ ಒಂದು ತಿಂಗಳ ಬಗ್ಗೆ ಮಾತಾಡಕ್ ಹೋದ್ರೆ ಬಹಳ ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಇಲ್ಲಿ ಒಂದು ಹೇಳಬಹುದು. ಓಕೆನಾ? ಯಾರೆಲ್ಲ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಅನ್ನ ಮಾಡಬೇಕು, ಒಂದು ಇಂಡಿಯನ್ ರೈಲ್ವೆಯಲ್ಲಿ ಒಂದು ಜಾಬ್ ಅನ್ನ ಪಡ್ಕೋಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ತಾವು ಈ ಒಂದು ಜಾಬ್ಗೆ ತಾವು ಟ್ರೈ ಅನ್ನ ಮಾಡಿ. ಬಟ್ ಇಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿನ ಪಡ್ಕೊಳ್ಳಿ. ನಂತರ ತಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ ತಮಗೆ ಇಲ್ಲಿ ಒಂದು ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 10ನೇ ತಾರೀಕು ಇದರ ಒಂದು ಸ್ಟಾರ್ಟ್ ಡೇಟ್ ಆಗಿದೆ. ಅಂದ್ರೆ ಸುಮಾರು 2 ದಿನ ಆಗಿದೆ ಅಪ್ಲೈ ಅನ್ನ ಮಾಡಕ್ಕೆ. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಫೆಬ್ರವರಿ ಅಂದ್ರೆ ನಾಳೆ ತಿಂಗಳು 2ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಎಕ್ಸಾಮ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇರುವುದಿಲ್ಲ. ಓಕೆ, ನಾನು ಮೊದಲೇ ಹೇಳಿದ್ದೀನಿ, ಎಕ್ಸಾಮಿನೇಷನ್ಸ್ ಇರುವುದಿಲ್ಲ ಮತ್ತು ಒಂದು ಇಂಟರ್ವ್ಯೂ ಇರೋದಿಲ್ಲ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅನ್ನ ಮಾಡ್ಕೊಳ್ತಾರೆ. ಜಾಬ್ ಟೈಪ್ ಬಗ್ಗೆ ಮಾತಾಡಕ್ ಹೋದ್ರೆ ಇದು ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಹಾಗೆ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಗೌರ್ಮೆಂಟ್ ಜಾಬ್ ಈ ಒಂದು ವೇಕೆನ್ಸಿ ಆಗಿರುತ್ತೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಎನಿ 10th ಪಾಸ್, ಓಕೆನಾ, 10th ಪಾಸ್ ಆಗಿದ್ರೆ ಅಥವಾ ಒಂದು 12th ಪಾಸ್ ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ವೈಸ್ ಇಲ್ಲಿ ಒಂದು ಬೇರೆ ಬೇರೆ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. 10th ಪಾಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಗ್ರೂಪ್ ಡಿ ನ ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು 12th ಪಾಸ್ಗೆ ಇಲ್ಲಿ ಒಂದು ಗ್ರೂಪ್ ಸಿ ನ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಪೇ ಲೆವೆಲ್ ಬಗ್ಗೆ ಮಾತಾಡ ಹೋದ್ರೆ ಈ ಒಂದು 10th ಪಾಸ್ಗೆ ಲೆವೆಲ್ 1 ಅಲ್ಲಿ ತಾವು ಸ್ಯಾಲರಿಯನ್ನು ತಾವು ಪಡ್ಕೋಬಹುದು. ಇಷ್ಟು ಒಂದು ಒಳ್ಳೆ ಸ್ಯಾಲರಿಯನ್ನು ಪಡಿಬಹುದು. ಮತ್ತು 12th ಪಾಸ್ಗೆ ತಾವು ಆರಾಮಾಗಿತ್ತು ಲೆವೆಲ್ 2 ಮತ್ತು ಲೆವೆಲ್ 3 ನಲ್ಲಿ ಒಂದು ಸ್ಯಾಲರಿಯನ್ನು ತಾವು ಪಡ್ಕೋಬಹುದು. ಗಮನಿಸಬಹುದು, ಇಷ್ಟು ಒಂದು ಒಳ್ಳೆಯ ಒಂದು ಸಂಬಳವನ್ನು ತಾವು ಇಲ್ಲಿ ಪಡ್ಕೋಬಹುದು. ಅದರ ಒಂದು ಜೊತೆಗೆ ಒಂದು ಗೌರ್ಮೆಂಟ್ ನ ಒಂದು ಅಲವೆನ್ಸಸ್ ಸಹ ತಾವು ಇಲ್ಲಿ ತಾವು ಪಡ್ಕೋಬಹುದು. DNS ಅಲವೆನ್ಸ್ ಆಗಿರ್ಬೋದು, HRA ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಅಲವೆನ್ಸಸ್ ಅನ್ನ ತಾವು ಪಡ್ಕೋಬಹುದು. ಇದು ಒಂದು ಪರ್ಮನೆಂಟ್ ಆಗಿರುವಂತಹ
ಒಂದು ಜಾಬ್ ಆಗಿರೋದ್ರಿಂದ ನಮ್ಮ ಒಂದು ಕರ್ನಾಟಕದ ಎಲ್ಲಾ ಒಂದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈಯನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರುತ್ತಾರೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ತಾರತಮ್ಯವನ್ನು ಕೊಟ್ಟಿಲ್ಲ, ಪ್ರತಿಯೊಬ್ಬರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಪ್ಲೈಯನ್ನ ಮಾಡಕ್ಕೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ತಾವು ಇಲ್ಲಿ ಒಂದು ಗಮನಿಸಬಹುದು. ಜನರಲ್ OBC EWSಗೆ ಸುಮಾರು 500 ರೂಪಾಯಿ ಅಂತ ಹೇಳಿದ್ದಾರೆ. SC ST ESMಗೆ 250 ರೂಪಾಯಿ ಅಂತ ಹೇಳಿದ್ದಾರೆ ಮತ್ತು PWD ಮತ್ತು ಎಲ್ಲಾ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಕೇವಲ 250 ರೂಪಾಯಿ ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ಲಿಮಿಟ್ ಅನ್ನ ತಾವು ಗಮನಿಸಬಹುದು. ಮಿನಿಮಮ್ ಏಜ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು 25 ವರ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಆಗಿ 25 ವರ್ಷಕ್ಕಿಂತ ಹೆಚ್ಚು ಒಂದು ಏಜ್ ಇದೆ, ತಾವು ಏನ್ ಮಾಡಬೇಕು ಅಂದ್ರೆ ತಾವು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ಯೂಸ್ ಅನ್ನ ಮಾಡ್ಕೋಬಹುದು. SC STಗೆ 5 ವರ್ಷ ಅಂತ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸಪೋಸ್ ತಮ್ಮ ಏನಾದರೂ ಒಂದು SC ST ಕ್ಯಾಟಗರಿ ಇದ್ದು 25 ವರ್ಷ ಆಗಿದ್ರೆ ಪ್ಲಸ್ 5 ವರ್ಷ ತಾವು ಆಡ್ ಅನ್ನ ಮಾಡ್ಕೊಳ್ಳಿ, 30 ವರ್ಷ ತಾವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆಯೇ ಒಂದು OBC ಅವರಿಗೆ 3 ವರ್ಷ ಮತ್ತು PWDಗೆ ಸುಮಾರು 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇಷ್ಟು ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್. ಆದ್ರೆ ಈಗ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಗಮನಿಸಬಹುದು, ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ, ಆಯ್ಕೆಯ ಒಂದು ವಿಧಾನ ಯಾವ ರೀತಿ ತಮ್ಮನ್ನ ಇಲ್ಲಿ ಒಂದು ಮಾಡ್ಕೊಳ್ತಾರೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ದಾರೆ. ಅಂದ್ರೆ ಅದು ಯಾವ ರೀತಿ ಅಂದ್ರೆ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾರ್ಯಾರು ಅಪ್ಲೈ ಅನ್ನ ಮಾಡ್ಬೇಕಾಗಿರುತ್ತೆ ಅಂದ್ರೆ ತಮ್ಮ ಬಳಿ ಇಲ್ಲಿ ಒಂದು ಸ್ಪೋರ್ಟ್ಸ್ ನ ಒಂದು ಸರ್ಟಿಫಿಕೇಟ್ ಇರಬೇಕು. ಸ್ಪೋರ್ಟ್ಸ್ ಅಂದ್ರೆ ಅದು ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಬದಲು ಕೂಡ ತಾವು ಏನು ಒಂದು ಎಲಿಜಿಬಲ್ ಆಗಿರ್ತಾರೆ ಅಪ್ಲೈ ಮಾಡಕ್ಕೆ. ನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಟ್ರಯಲ್ ಟೆಸ್ಟ್. ಓಕೆನಾ, ತಮ್ಮ ಬಳಿ ಒಂದು ಸರ್ಟಿಫಿಕೇಟ್ ಇರುತ್ತೆ, ತಾವು ಅಪ್ಲೈ ಮಾಡ್ತೀರಾ, ತಾವೇನಾದ್ರೂ ಶಾರ್ಟ್ ಲಿಸ್ಟ್ ಆದ್ರೆ ತಾವು ಟ್ರಯಲ್ ಟೆಸ್ಟ್ಗೆ ಅಂತ ತಾವು ಹೋಗ್ಬೇಕಾಗಿರುತ್ತೆ. ಸಪೋಸ್ ತಾವು ನೋಡ್ಬೇಕಾದ್ರೆ ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಒಲಿಂಪಿಕ್ ಆಗಿರ್ಬೋದು, ಈ ಒಂದು ಕ್ಯಾಟಗರಿಯಲ್ಲಿ ತಮ್ಮ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರಬೇಕು. ಅಂತ ಒಂದು ಕ್ಯಾಂಡಿಡೇಟ್ಗಳು ಏನ್ ಮಾಡಬೇಕು ಅಂದ್ರೆ ತಾವು ಟ್ರಯಲ್ ಟೆಸ್ಟ್ಗೆ ತಾವು ಇಲ್ಲಿ ಹೋಗ್ಬೇಕಾಗಿರುತ್ತೆ. ನಂಬರ್ ಆಫ್ ಮಾರ್ಕ್ಸ್ ಬಗ್ಗೆ ಮಾತಾಡೋದು, ಸುಮಾರು 100 ಮಾರ್ಕ್ಸ್ಗೆ ಇಲ್ಲಿ ಒಂದು ಕಂಡಕ್ಟ್ ಅನ್ನ ಮಾಡ್ತಾರೆ. ಇದರಲ್ಲಿ 50 ಮಾರ್ಕ್ಸ್ ತಮ್ಮ ಒಂದು ಸರ್ಟಿಫಿಕೇಟ್ಗೆ ಸಿಗ್ಬಿಡುತ್ತೆ. ನಂತರ ಟ್ರಯಲ್ ನಲ್ಲಿ 40 ಮಾರ್ಕ್ಸ್ ಸಿಗುತ್ತೆ. ನಂತರ ತಮ್ಮ ಒಂದು ಎಜುಕೇಶನ್ ಸರ್ಟಿಫಿಕೇಟ್ ನಲ್ಲಿ 10 ಮಾರ್ಕ್ಸ್ ತಾವು ಇಲ್ಲಿ ತಾವು ಪಡ್ಕೋಬಹುದು. ಟ್ರಯಲ್ ಟೆಸ್ಟ್ ಅಂದ್ರೆ ತಾವೇನೋ ಒಂದು ಸಪೋಸ್ ತಮ್ಮ ಬಳಿ ಒಂದು ವಾಲಿಬಾಲ್ ನ ಒಂದು ಸರ್ಟಿಫಿಕೇಟ್ ಇದ್ರೆ ತಾವು ವಾಲಿಬಾಲ್ ರಿಲೇಟೆಡ್ ಆಗಿರುವಂತಹ ತಾವು ಟ್ರಯಲ್ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸರ್ಟಿಫಿಕೇಟ್ ನಲ್ಲಿ ತಾವು ಟ್ರಯಲ್ ನಲ್ಲಿ ಸುಮಾರು 40 ಮಾರ್ಕ್ಸ್ ನ ತಾವು ಇಲ್ಲಿ ತಾವು ಪಡ್ಕೋಬಹುದು. ಓಕೆನಾ, ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಓಕೆನಾ, ಸಪೋಸ್ ತಮ್ಮ ಬಳಿ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ರೆ ಆದಷ್ಟು ಅಪ್ಲೈ ಮಾಡಿ. ನಮ್ಮ ಹತ್ರ ಇಲ್ಲ, ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇದೆ, ನಮ್ಮ ಫ್ಯಾಮಿಲಿನಲ್ಲಿ ಇದೆ ಅಂದ್ರೆ ಅವರಿಗೆ ತಾವು ಆದಷ್ಟು ಬೇಗ ಈ ಒಂದು ವಿಡಿಯೋನ ಫಾರ್ವರ್ಡ್ ಅನ್ನ ಮಾಡಿ. ಓಕೆನಾ, ಒಂದು ಗೌರ್ಮೆಂಟ್ ಜಾಬ್ ನಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಏನೋ ಒಂದು ಲೈಫ್ ಸೆಟಲ್ ಅನ್ನ ಮಾಡಿಕೊಳ್ಳುವಂತಹ ಒಂದು ಜಾಬ್ ಅನ್ನ ತಾವು ಇಲ್ಲಿ ತಾವು ಪಡ್ಕೋಬಹುದು. ಓಕೆನಾ, ಈ ಒಂದು ನೋಟಿಫಿಕೇಶನ್ ತಾವು ಏನು ನೋಡಿದಿರಾ, ಈ ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ. ಅಲ್ಲಿ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ ನ ಒಂದು ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ತಾವು ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ತಾವು ಮಾಡ್ಕೋಬಹುದು. ಹಾಗೆ ಯಾವ ರೀತಿ ಬ್ರದರ್ ಇದನ್ನ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಇದರ ಒಂದು ಅಪ್ಲೈ ಲಿಂಕು ಸಹ ನಾನು ಕೊಟ್ಟಿರ್ತೀನಿ. ಅಲ್ಲಿ ಡೈರೆಕ್ಟ್ ಆಗಿ ಅದರ ಮೇಲೆ ಕ್ಲಿಕ್ ಅನ್ನ ಮಾಡುವ ಮೂಲಕ ತಾವು ಅಪ್ಲಿಕೇಶನ್ ಸಹ ತಾವು ಹಾಕೋಬಹುದು. ಇಷ್ಟು ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು A to Z ಇನ್ಫಾರ್ಮೇಶನ್ ಆಗಿರುತ್ತೆ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ತಮ್ಮ ಒಂದು ಡೌಟ್ಗಳಿಗೆ ಆದಷ್ಟು ಬೇಗ ನಾನು ಕ್ಲಿಯರ್ ಅನ್ನೋದು ಮಾಡ್ಕೊಡ್ತೀನಿ. ಅಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಗೌರ್ಮೆಂಟ್ ಜಾಬ್ಗಳ ಒಂದು ಅಪ್ಡೇಟ್ಗಳಿಗಾಗಿ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಒಂದು ಲೈಕ್ ಅನ್ನ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.